ಹಲೋ ಎವ್ರಿವನ್. ಟ್ರಾನ್ಸ್ಲೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ದಲ್ಲಿ ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಾಬ್ಲಮನ್ನು ನೋಡಿದ್ವಿ. ಈ ವಿಡಿಯೋದಲ್ಲಿ ಕೂಡ ಅದೇ ರೀತಿಯಾದಂತಹ ಇನ್ನೊಂದು ಬೇರೆ ಪ್ರಾಬ್ಲಮನ್ನು ಓಲ್ಡ್ ಕ್ವಶನ್ ಪೇಪರ್ದಿಂದ ಸಾಲ್ವ್ ಮಾಡೋಣ. ಇದು ಕೂಡ ಎಕ್ಸಾಮ್ ಪರ್ಪಸ್ ಇಂಪಾರ್ಟೆಂಟ್ ಆಗಿರ್ತೈತಿ. ಟ್ರಾನ್ಸ್ಲೇಷನ್ ಆಫ್ ಬ್ಯಾಲೆನ್ಸ್ ಶೀಟ್ದಲ್ಲಿ ಎರಡು ರೀತಿಯ ಪ್ರಾಬ್ಲಮ್ಗಳಿದಾವೆ. ಎರಡೂ ಪ್ರಾಕ್ಟೀಸ್ ಮಾಡಿರಿ, ಯಾವುದಾದ್ರೂ ಒಂದು ನಿಮ್ಗೆ ಅದರಲ್ಲಿ ಬರ್ಬೋದು ಎಕ್ಸಾಮ್ದಲ್ಲಿ. ಈ ಬ್ಯಾಲೆನ್ಸ್ ಶೀಟ್ ಟ್ರಾನ್ಸ್ಲೇಟ್ ಮಾಡುವಾಗ ಅದರ ಫಾರ್ಮ್ಯಾಟನ್ನು ನೀವು ಹಿಂದಿನ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ಇಲ್ಲಿ ಡಿಸ್ಪ್ಲೇ ಕೂಡ ಮಾಡೀನಿ. ಇದನ್ನು ಕರೆಕ್ಟ್ ನೋಡ್ಕೊಂಡಿರ್ರಿ. ಇದಾದಮೇಲೆ ಎಕ್ಸಾಮಿನೇಷನ್ ಟ್ರಿಕ್ಕಿಗೆ ಸಂಬಂಧಪಟ್ಟಂಗೆ ಹೇಳೋದಾದ್ರೆ, ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟು ರುಪೀಸ್ ಒಳಗಿತ್ತಂದ್ರೆ ಡಿವಿಷನ್ ಮಾಡಬೇಕು ನೀವು. ಅದೇ ರೀತಿ ಕೊಟ್ಟಿರೋ ಬ್ಯಾಲೆನ್ಸ್ ಶೀಟು ಡಾಲರ್, ಯೂರೋ ಅಥವಾ ಪೌಂಡ್ ಒಳಗಿದ್ರೆ ಮಲ್ಟಿಫಿಕೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ವಶನ್ ನೋಡ್ರಿ. ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡರ್ ಹಿಸ್ಟಾರಿಕಲ್ ರೇಟ್ ಆ್ಯಂಡ್ ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್ ಮೆಥಡ್. ಎರಡನ್ನು ಮಾತ್ರ ಕೇಳಿದ್ದಾರೆ. ಇಲ್ಲಿ ನಾನು ಕರೆಂಟ್ ರೇಟು ಕೂಡ ಮಾಡ್ತೀನಿ. ಹಿಸ್ಟಾರಿಕಲ್ ರೇಟು 1 pound is equal to ₹90. ಕರೆಂಟ್ ರೇಟ್ 1 pound is equal to ₹100. ಬ್ಯಾಲೆನ್ಸ್ ಶೀಟ್ ಏನೈತಿ ಇನ್ ಪೌಂಡ್ಸ್ ಒಳಗೈತಿ. ಅಡಾವೆ ಪತ್ರಿಕೆ ಪೌಂಡ್ನಲ್ಲಿದೆ ಅಂತ ಹೇಳ್ಯಾರ. ಕ್ಲಿಯರಾಗಿ ಪೌಂಡ್ ಒಳಗೈತಿ, ರುಪೀಸ್ ಒಳಗಿಲ್ಲ ಬ್ಯಾಲೆನ್ಸ್ ಶೀಟ್. ಹಾಗಾಗಿ ಈ ಎಲ್ಲ ಬೇಕು. ಓಲ್ಡ್ ಕ್ವಶನ್ ಪೇಪರ್ ಆಗಿರೋದ್ರಿಂದ ಇಲ್ಲಿ ಬ್ಯಾಲೆನ್ಸ್ ಶೀಟ್ ಹಾರಿಜೆಂಟಲ್ ಒಳಗೈತಿ. ನಿಮಗೆ ಈಗ ರೀಸೆಂಟ್ ಕ್ವಶನ್ ಪೇಪರ್ ಒಳಗೆ ವರ್ಟಿಕಲ್ ಒಳಗೆ ಬ್ಯಾಲೆನ್ಸ್ ಶೀಟ್ ಇರುತ್ತೆ. ವರ್ಟಿಕಲ್ ರೇಟ್ ಕೊಟ್ಟಿರೋದು 1 pound is equal to ₹90. ಕರೆಂಟ್ ರೇಟ್ 1 pound is equal to ₹100. ಕೊಟ್ಟಿರೋದನ್ನು ಬರಿತೀರಿ. ಪರ್ಟಿಕ್ಯುಲರ್ಸ್, ದೆನ್ ಅಸೆಟ್ಸ್ಗಳು ಎಲ್ಲ ಐಟಮ್ಗಳನ್ನು ಬರ್ಕೋರಿ. ಅದೇ ರೀತಿಯಲ್ಲಿ ಲಯಬಿಲಿಟೀಸ್ ಒಳಗೆ ಎಲ್ಲ ಐಟಮ್ ಬರೀರಿ. ಇಲ್ಲಿ ಇಕ್ವಿಟಿ ಮಾತ್ರ ಐತಿ, ರಿಸರ್ವ್, ಪಿ ಆ್ಯಂಡ್ ಎಲ್ ಕೊಟ್ಟಿಲ್ಲ. ಇಕ್ವಿಟಿ, ರಿಸರ್ವ್ ಮತ್ತು ಪ್ರಾಫಿಟ್ ಮೂರು ಕೂಡಿ ಒಂದು ನಾವು ಇಕ್ವಿಟಿ ನೆಟ್ವರ್ತ್ ಅಂತ ತಗೋಬೇಕು. ಇಲ್ಲಿ ಇಕ್ವಿಟಿ ಒಂದೇ ಇರೋದ್ರಿಂದ ಅದೊಂದೇ ಬರ್ದೇವೆ ನಾವು. ಅಮೌಂಟ್ ಇನ್ ಪೌಂಡ್ ಕೊಟ್ಟಾರ, ಅಮೌಂಟ್ ಇನ್ ಪೌಂಡನ್ನು ನಾವು ಬರ್ಕೊಂಡೇವಿ. ನೆಕ್ಸ್ಟ್ ಹಿಸ್ಟಾರಿಕಲ್ ರೇಟಿಗೆ ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗಿರೋದ್ರಿಂದ ಈ ಇರುವಂತಹ ಎಲ್ಲ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗಳನ್ನು ಪೌಂಡ್ ಒಳಗಿರೋದ್ರಿಂದ ಏನು ಮಾಡಬೇಕು, ಇದನ್ನು ನಾವು ಮಲ್ಟಿಫಿಕೇಷನ್ ಮಾಡಬೇಕು. 45,000 ಇಂಟು 90. ಇದೇ ರೀತಿಯಲ್ಲಿ ಎಲ್ಲ ವ್ಯಾಲ್ಯೂಗಳಿಗೆ ನೀವು ಮಾಡಿ ಹಿಸ್ಟಾರಿಕಲ್ ರೇಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಹಿಸ್ಟಾರಿಕಲ್ ರೇಟ್ ಇನ್ ರುಪೀಸ್ ಅಂತ ಬರೆದು ಎಲ್ಲವುಗಳನ್ನು ಮಲ್ಟಿಫಿಕೇಷನ್ ಮಾಡಿ ಬರೀರಿ. ನೆಕ್ಸ್ಟು ಕರೆಂಟ್ ರೇಟ್ ಟ್ರಾನ್ಸ್ಲೇಟ್ ಮಾಡಬೇಕು. ಕರೆಂಟ್ ರೇಟ್ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದ್ರೆ ಇಲ್ಲಿ ನಮ್ಗೆ ಕರೆಂಟ್ ರೇಟ್ ಇರೋದು ಎಷ್ಟು ಅಂದರೆ 1 pound is equal to ₹100. ಈ ಎಲ್ಲ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗಳಿಗೆ ಏನು ಮಾಡಬೇಕು, ನೀವು ಕರೆಂಟ್ ರೇಟಿಗೆ ಟ್ರಾನ್ಸ್ಲೇಟ್ ಮಾಡಬೇಕು. 45,000 ಇಂಟು 100 ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು ಎಲ್ಲ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗಳಿಗೆ, ಎಕ್ಸೆಪ್ಟ್ ಯಾವುದು, ಇಕ್ವಿಟಿ. ಮಾಡಿದ್ರೆ ಎಷ್ಟು ಬರುತ್ತೆ ರೀ ವ್ಯಾಲ್ಯೂ. ಇಲ್ಲಿ ನಾವು ಇಕ್ವಿಟಿಯನ್ನು ನಾವು ಏನು ಮಾಡಿದ್ದೀವಿ ಅಂತಂದ್ರೆ ಬ್ಯಾಲೆನ್ಸ್ ಇನ್ ಫಿಗರ್ ಆಗಿ ಬರೆದೀವಿ. ಕ್ಯಾಲ್ಕುಲೇಟ್ ಮಾಡಿ ಬರಿಬೇಕು ಅದನ್ನು. ಯಾವ ರೀತಿ, ಈ ಒಂದು ಟೋಟಲ್ ಅಸೆಟ್ಸಕ್ಕೆ ಈ ಎರಡು ವ್ಯಾಲ್ಯೂಗಳನ್ನು ಮೈನಸ್ ಮಾಡಿ ಬರಿಬೇಕು. 1 crore 17 lakh ಮೈನಸ್ 90 lakh ಮೈನಸ್ 18 lakh ಮಾಡಿದ್ರೆ ಎಷ್ಟು ಬರುತ್ತೆ, 9 lakh ಬರುತ್ತೆ. ಇಕ್ವಿಟಿ ವ್ಯಾಲ್ಯೂ ಎಷ್ಟಾಯ್ತು ರೀ, 9 lakh ನೀವು ಬರಿಬೇಕು. ಬ್ಯಾಲೆನ್ಸ್ ಇನ್ ಫಿಗರ್ ಆಗಿರ್ತೈತಿ. ದೆನ್ ಇದಷ್ಟು ನಾವು ಟ್ರಾನ್ಸ್ಲೇಟ್ ಮಾಡಬೇಕಾಗಿರೋದು ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್ ಮೆಥಡ್. ಸ್ಪೆಸಿಮನನ್ನು ಕರೆಕ್ಟಾಗಿ ನೋಡ್ಕೊರಿ. ಇಲ್ಲಿ ನಾವು ಏನು ಮಾಡ್ತೀವಿ, ಈ ಮೆಥಡ್ ಒಳಗೆ ಫಿಕ್ಸ್ಡ್ ಅಸೆಟ್ಸು HR ಒಳಗೆ ತಗೋತೀವಿ, ಸ್ಟಾಕು
ಬಿಲ್ಸ್ ರಿಸಿವೇಬಲ್, ಬ್ಯಾಂಕ್ ಇವು ಯಾವ ಕ್ಯಾಟಗರಿ? ಕರೆಂಟ್ ಅಸೆಟ್ಸ್ ಒಳಗೆ ಬರ್ತಾವೆ. ಹಾಗಾಗಿ ಇವುಗಳನ್ನು ಕರೆಂಟ್ ರೇಟ್ ಒಳಗೆ ತೊಗೋಬೇಕು. ಲಯಬಿಲಿಟೀಸ್ ಒಳಗೆ ಲಾಂಗ್ ಟರ್ಮ್ ಲೋನನ್ನು ನಾವು ಏನು ಮಾಡಬೇಕು? ಹಿಸ್ಟಾರಿಕಲ್ ರೇಟ್ ಒಳಗೆ ತೊಗೋತೀವಿ. ಕರೆಂಟ್ ಲಯಬಿಲಿಟೀಸ್ಗಳನ್ನು ನಾವು ಏನು ಮಾಡಬೇಕು? ಕರೆಂಟ್ ರೇಟ್ ಒಳಗೆ ಟ್ರಾನ್ಸ್ಲೇಟ್ ಮಾಡಿ ಬರಿಬೇಕು. ಇಲ್ಲಿಯೂ ಕೂಡ ಇಕ್ವಿಟಿ ಏನಾಗಿರ್ತೈತಿ? ಬ್ಯಾಲೆನ್ಸ್ ಇನ್ ಫಿಗರ್ ಆಗಿರ್ತೈತಿ. ಇಷ್ಟು ಟ್ರಾನ್ಸ್ಲೇಟ್ ಮಾಡಿ ನೀವು ಬರ್ಕೋರಿ. ನೆಕ್ಸ್ಟು ವ್ಯಾಲ್ಯೂ ಟ್ರಾನ್ಸ್ಲೇಟ್ ಮಾಡಿದ್ರೆ ಬರೋದು ಇಲ್ಲಿಯೂ ಕೂಡ ಇಕ್ವಿಟಿ ಏನಾಗಿರ್ತೈತಿ? ಬ್ಯಾಲೆನ್ಸ್ ಇನ್ ಫಿಗರ್ ಆಗಿರ್ತೈತಿ. ಈ ಬ್ಯಾಲೆನ್ಸ್ ಇನ್ ಫಿಗರ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತಂದ್ರೆ ಟೋಟಲ್ ಅಸೆಟ್ಸಿಗೆ ನಾವೇನು ಮಾಡಬೇಕು? ಎರಡು ಲಯಬಿಲಿಟೀಸ್ಗಳನ್ನು ಮೈನಸ್ ಮಾಡಿ ಇಕ್ವಿಟಿಯನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಎಷ್ಟು ಬರುತ್ತೆ ನಿಮ್ಗೆ ಈ ಕೇಸ್ ಒಳಗೆ? 13,50,000 ಇಕ್ವಿಟಿ ವ್ಯಾಲ್ಯೂ ಬರುತ್ತೆ. 13,50,000ನ ಇಲ್ಲಿ ನೀವು ಬರೀಬೇಕು. ಇಷ್ಟಾದರೆ ನಿಮ್ಗೆ ಏನಾಯಿತು? ಪ್ರಾಬ್ಲಮ್ ಕಂಪ್ಲೀಟ್ ಟ್ರಾನ್ಸ್ಲೇಷನ್ನು ಆಯಿತು. ಈ ಟ್ರಾನ್ಸ್ಲೇಷನ್ದಿಂದ ಪ್ರಾಫಿಟ್ ಅಥವಾ ಲಾಸ್ ಆಗೈತೇನೋ ಅದನ್ನು ಕೂಡ ಅಸರ್ಟೈನ್ ನೀವು ಮಾಡಿ ಹೇಳಬೇಕಾಗತ್ತೆ. ವರ್ಕಿಂಗ್ ನೋಟ್, ಕ್ಯಾಲ್ಕುಲೇಷನ್ ಆಫ್ ಗೇನ್ ಆರ್ ಲಾಸ್. ಫಸ್ಟು ಕರೆಂಟ್ ರೇಟ್ ಮೆಥಡ್ ಒಳಗೆ ಹೇಳಬೇಕು. ಫಾರ್ಮುಲಾ ಗೇನ್ ಆರ್ ಲಾಸ್ ಇಸ್ ಈಕ್ವಲ್ ಟು ಏನು? ಇಕ್ವಿಟಿ ನೆಟ್ ವರ್ತ್ ಅಥವಾ ಶೇರ್ ಹೋಲ್ಡರ್ ಇಕ್ವಿಟಿ ಇನ್ HR ಮೈನಸ್ ಶೇರ್ ಹೋಲ್ಡರ್ ಇಕ್ವಿಟಿ ಇನ್ CR. ಇಲ್ಲಿ ಶೇರ್ ಹೋಲ್ಡರ್ ಇಕ್ವಿಟಿ ಅಂದರೆ ಏನೇನು ತೊಗೋಬೇಕು ಅಂತ ಹೇಳಿ ನಿಮ್ಗೆ ಶೇರ್ ಕ್ಯಾಪಿಟಲ್, ರಿಸರ್ವ್ ಆ್ಯಂಡ್ ಸರ್ಪ್ಲಸ್ಗಳು ಪ್ಲಸ್ ಪ್ರಾಫಿಟ್. ಈ ಕೇಸ್ ಒಳಗೆ ಇಕ್ವಿಟಿ ಮಾತ್ರ ನಿಮ್ಗೆ ಕೊಟ್ಟಾರ. ಹಾಗಾಗಿ ನಾವು ವ್ಯಾಲ್ಯೂವನ್ನು ಬರಿತೀವಿ. 8,10,000 ಮೈನಸ್ 9,00,000. ಇಲ್ಲಿ ಅಬ್ಸರ್ವ್ ಮಾಡಿರಿ ನೀವು, ಮೊದಲ ವ್ಯಾಲ್ಯೂ HR ನಾವು ಇಕ್ವಿಟಿಯನ್ನು ನೋಡಿದ್ರೆ 8,10,000 ಐತಿ. ಇಲ್ಲಿ ಏನಾಯ್ತು? ಅದು ವ್ಯಾಲ್ಯೂ 9,00,000 ಆಗೈತಿ. ಟ್ರಾನ್ಸ್ಲೇಷನ್ ಮಾಡಿದಾಗ ಏನಾಯ್ತು? ವ್ಯಾಲ್ಯೂ ಇನ್ಕ್ರೀಸ್ ಆಗೈತಿ. ಇನ್ಕ್ರೀಸ್ ಆಗೈತಿ ಅಂದರೆ ಏನಿದೆ ನಿಮ್ಗೆ? ಗೇನ್. ಮತ್ತು ಮೈನಸ್ ಕ್ಯಾಲ್ಸಿ ಒಳಗೆ ಮಾಡಿದರೆ ಮೈನಸ್ ಒಳಗೆ ವ್ಯಾಲ್ಯೂ ಬರುತ್ತೆ ಅಂಥೇಳಿ ಲಾಸು ಅಂತ ಹೇಳಿ ಅನ್ಕೋಬೇಡ್ರಿ. ಕಂಪ್ಯಾರಿಸನ್ ಮಾಡಿ ನೋಡಿದ್ರೆ ಇನ್ಕ್ರೀಸ್ ಆಗೈತಿ. ಇನ್ಕ್ರೀಸ್ ಆಗಿರೋದ್ರಿಂದ ಏನರ್ಥ? ಇದು ನಿಮಗೆ ಗೇನ್. ದೇರ್ ಫಾರ್ ಗೇನ್ ಎಷ್ಟಾಯಿತು ಅಂತಂದ್ರೆ 90,000 ಆಯಿತು. ಅದೇ ರೀತಿ ಎರಡನೇ ಕೇಸ್ ಒಳಗೆ ಕರೆಂಟ್ ರೇಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್ ಮೆಥಡ್ದಲ್ಲಿ ನಾವು ಸೇಮ್ ಫಾರ್ಮುಲಾ ಬರಿತೀವಿ. ಬಟ್ ಏನು ಇಲ್ಲಿ ನಾವು C-ಬಾರ್ NCR ವ್ಯಾಲ್ಯೂವನ್ನು ತೊಗೋಬೇಕು. HR ಸೇಮ್ ವ್ಯಾಲ್ಯೂ 8,10,000 ಮೈನಸ್ 13,50,000. ಇಲ್ಲಿಯೂ ಕೂಡ ಏನಾಗೈತಿ? ಕಂಪೇರ್ ಮಾಡಿದರೆ ಎರಡೂ ಕೂಡ ವ್ಯಾಲ್ಯೂ ಇನ್ಕ್ರೀಸ್ ಐತಿ. ನಮ್ಗೆ ಇನ್ಕ್ರೀಸ್ ಇರೋದ್ರಿಂದ ಇದಕ್ಕೆ ನಾವು ಗೇನ್ ಅಂತ ಕರಿತೀವಿ. ಗೇನ್ ಎಷ್ಟಾಗತ್ತೆ? 5,40,000 ಆಗತ್ತೆ. ಇದನ್ನು ನೀವೇನು ಮಾಡಬೇಕು ಅಂತಂದ್ರೆ ನಿಮ್ಮ ಈ ಒಂದು ಸ್ಪೆಸಿಮನ್ ಒಳಗಡೆ ಏನು ಟ್ರಾನ್ಸ್ಲೇಟ್ ಮಾಡಿರ್ತೀರಿ ಅಲ್ಲಿ ಬರಿಬೇಕು. ಗೇನ್ ಅಂತ ಹೇಳಿ ಬರೋದು ಎಷ್ಟು? ಇಲ್ಲಿ 90,000, ಇಲ್ಲಿ 5,40,000. ಇಷ್ಟು ಟ್ರಾನ್ಸ್ಲೇಟ್ ಮಾಡಿದರೆ ನಿಮ್ಮ ಕ್ವಶನ್ ಕಂಪ್ಲೀಟ್ ಆಗತ್ತೆ. KUD ಹೋದ ವರ್ಷದ ಕ್ವಶನನ್ನು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ. ಕೇಸ್ ಸ್ಟಡಿ ಒಳಗೆ ಬಂದೈತಿ. ಟ್ರಾನ್ಸ್ಲೇಟ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಅಂಡರ್ ಹಿಸ್ಟಾರಿಕಲ್ ರೇಟ್, ಕರೆಂಟ್ ಆ್ಯಂಡ್ ನಾನ್ ಕರೆಂಟ್ ರೇಟ್, ಕರೆಂಟ್ ರೇಟ್ ಮೂರನ್ನು ಇಲ್ಲಿ ನಿಮ್ಗೆ ಕೇಳಿದ್ದಾರೆ. ಹಿಸ್ಟಾರಿಕಲ್ ರೇಟು $1 is equal to 86. ಕರೆಂಟ್ ರೇಟ್ ರುಪೀಸ್ ಎಷ್ಟು? $1 is equal to 92. Translate the balance sheet and ascertain gain or loss. ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದನ್ನು ನೋಡ್ರಿ. ಬ್ಯಾಲೆನ್ಸ್ ಶೀಟ್ ಇನ್ ಡಾಲರ್ ಒಳಗೆ
ಇದೆ. ಬ್ಯಾಲೆನ್ಸ್ ಶೀಟು ಹೋಮ್ ಕರೆನ್ಸಿ ನಮ್ಮ ರುಪೀಸ್ ಬಿಟ್ಟು ಬೇರೆ ಯಾವುದೇ ಕರೆನ್ಸಿ ಒಳಗಿತ್ತು ಅಂತಂದ್ರೆ ಈ ಎಲ್ಲ ಬ್ಯಾಲೆನ್ಸ್ ಶೀಟು ವ್ಯಾಲ್ಯೂಗಳಿಗೆ ಏನು ಮಾಡಬೇಕು, ಮಲ್ಟಿಫಿಕೇಷನ್ ಮಾಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಆದರೆ ಒಂದು ಕ್ವಶನ್ ಪೇಪರ್ ಒಳಗೆ ಮಿಸ್ಟೇಕ್ ಆಗೈತಿ. ಅಮೌಂಟ್ ಅಂತ ಕೊಡುವಾಗ ಇಲ್ಲೇನಾಗ್ಬಿಟ್ಟೈತಿ, ಟೈಪಿಂಗ್ ಮಿಸ್ಟೇಕ್ ಆಗಿ ರುಪೀಸ್ ಸಿಂಬಾಲನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟಾರ. ಆ್ಯಸ್ ಅ ಸ್ಟೂಡೆಂಟ್ಸ್ ಇಲ್ಲಿ ಕನ್ಫ್ಯೂಷನ್ ಆಗ್ತೈತಿ. ಬ್ಯಾಲೆನ್ಸ್ ಶೀಟ್ ಕೊಟ್ಟಿರೋದು ಡಾಲರ್ ಒಳಗೈತೋ ಅಥವಾ ರುಪೀಸ್ ಒಳಗೈತೋ ಅಂಥೇಳಿ. ಮೇಲೆ ಆಲ್ರೆಡಿ ಅವ್ರು ಮೆನ್ಷನ್ ಮಾಡಿಬಿಟ್ಟಾರ ಬ್ಯಾಲೆನ್ಸ್ ಶೀಟ್ ಇನ್ ಡಾಲರ್ ಅಂತ ಹೇಳಾರ. ಆದರೆ ಇಲ್ಲಿ ಮಿಸ್ಟೇಕ್ ಆಗಿರೋದ್ರಿಂದ ಕನ್ಫ್ಯೂಷನ್ ಆಗೈತಿ ಭಾಳಷ್ಟು ಹುಡುಗರಿಗೆ. ಬಟ್ ಈ ಥರ ಆಗೋದಿಲ್ಲ. ಹಿಂದೆ ನಾನೇನು ಪ್ರಾಬ್ಲಮ್ ಸಾಲ್ವ್ ಮಾಡೀನಿ ಅಲ್ಲಿ ಕ್ಲಿಯರಾಗಿ ಇತ್ತು. ಇದಕ್ಕೆ ಆನ್ಸರ್ ಏನು ಅಂತಂದ್ರೆ ಮಲ್ಟಿಫಿಕೇಷನ್, ಕೊಟ್ಟಿರುವಂತಹ ಎಲ್ಲ ವ್ಯಾಲ್ಯೂಗಳಿಗೆ ಮಲ್ಟಿಫಿಕೇಷನ್ ಮಾಡಿನ ಕ್ಯಾಲ್ಕುಲೇಟ್ ನೀವು ಮಾಡಬೇಕು. ಈ ಕ್ವಶನನ್ನು ನೀವು ಪ್ರಾಕ್ಟೀಸ್ ಮಾಡಿರಿ. ಪ್ರಾಕ್ಟೀಸ್ ಮಾಡಿದ ಮೇಲೆ ಆನ್ಸರ್ ಎಷ್ಟು ಬರುತ್ತೆ ಅನ್ನೋದನ್ನು ಹೇಳ್ರಿ. ಇಲ್ಲಿ ನಿಮ್ಗೆ ನಾನು ಆನ್ಸರನ್ನು ಡಿಸ್ಪ್ಲೇ ಮಾಡಿದ್ದೀನಿ, ಚೆಕ್ ಮಾಡ್ಕೊಳ್ಳಿ. ಕ್ರಾಸ್ ನೀವು ಮಾಡಿರೋ ಆನ್ಸರು ಇದಕ್ಕೆ. ಇಲ್ಲಿ ಬ್ಯಾಲೆನ್ಸ್ ಶೀಟ್ದಲ್ಲಿ ಕನ್ಫ್ಯೂಷನ್ ಇತ್ತು, ಕೊಟ್ಟಿರೋದು ಡಾಲರು ರುಪೀಸು ಅಂಥೇಳಿ. ಹಾಗಾಗಿ ಹೋದ ವರ್ಷ ಒಂದಷ್ಟು ಎರಡು ರೀತಿಯಲ್ಲಿ ಮಾಡಿದವ್ರಿಗೂ ಕೂಡ ಮಾರ್ಕ್ಸನ್ನು ಕೊಟ್ಟಿದ್ದಾರೆ. ಈ ರೀತಿಯಲ್ಲಿ ಆರ್ ಅಂತ ಡಿಸ್ಪ್ಲೇ ಮಾಡೈತಿ ಇಲ್ಲೊಂದು. ಆ್ಯಕ್ಚುಲಿ ಆರ್ ಏನಿದೆ ಇದು ಮಾಡಬಾರ್ದಿತ್ತು, ಬಟ್ ಅಲ್ಲಿ ಅಮೌಂಟ್ ಇನ್ ರುಪೀಸ್ ಅಂತ ಇರೋದರಿಂದ ಏನಾಗಿತ್ತು, ಇದನ್ನು ಕೂಡ ಮಾಡಿದರೆ ಏನು ಮಾಡ್ಯಾರ, ಮಾರ್ಕ್ಸನ್ನು ಕೊಟ್ಟಾರ. ಬಟ್ ಇದನ್ನು ನೀವು ಮಾಡೋದಕ್ಕೆ ಏನು ಮಾಡಬೇಡ್ರಿ, ಹೋಗಬೇಡ್ರಿ. ಆರ್ ಅಂತ ಏನು ಇದೆಯಲ್ಲ, ಈ ಒಂದು ಆರ್ ಅಂತ ಏನು ಕೊಟ್ಟೀವಿ ಅದನ್ನು ಮಾಡೋಕ್ಕೆ ಹೋಗಬೇಡ್ರಿ. ನೆಕ್ಸ್ಟು ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂಗೆ ಒಂದು ಸಿಂಪಲ್ ಟ್ರಿಕ್ಕು ಆಲ್ರೆಡಿ ಹೇಳಿದ್ದೀನಿ ನಿಮ್ಗೆ. ಕೊಟ್ಟಿರುವಂತಹ ಬ್ಯಾಲೆನ್ಸ್ ಶೀಟು ರುಪೀಸ್ ಒಳಗಿತ್ತು ಅಂತಂದ್ರೆ ಎಲ್ಲ ವ್ಯಾಲ್ಯೂಗಳಿಗೆ ಡಿವಿಷನ್ ಮಾಡಿ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಕೊಟ್ಟಿರೋ ಬ್ಯಾಲೆನ್ಸ್ ಶೀಟು ಡಾಲರು, ಯೂರೋ ಅಥವಾ ಪೌಂಡ್ ಒಳಗಿದ್ರೆ ಮಲ್ಟಿಫಿಕೇಷನ್ ಮಾಡಿ ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ಇದನ್ನು ಒಂದು ಎಕ್ಸಾಮ್ ಟ್ರಿಕ್ಕನ್ನು ನೀವು ನೆನಪು ಇಟ್ಕೋರಿ, ಪ್ರಾಕ್ಟೀಸ್ ಮಾಡಿರಿ. ಥ್ಯಾಂಕ್ ಯು.